ಬ್ರೇಕಿಂಗ್ ಗೆ ಒಂದ್ ಸ್ವಲ್ಪ ಲೀಡ್ ಆಯ್ತಾ ಅಂತ ಹೇಳಿ. ಯಾಕಂತಂದ್ರೆ ಈಗ ಆಯ್ತು, ದರ್ಶನ್ ಅವರಿಗೆ ರಿಲೀಫ್ ಸಿಗ್ಬೇಕಾಗಿತ್ತು, ಕಾನೂನಾತ್ಮಕವಾಗಿ ಸಿಕ್ಕಿದೆ. ಬಟ್ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಕೂಡ ಇದ್ರಲ್ಲ ಸರ್, ಅದ್ರ ಬಗ್ಗೆ ಪ್ರಶ್ನೆಯಾಗಿ ಉಳಿದು ಹೋಯ್ತಲ್ಲ ಅಂತ ಹೇಳಿ ಆ ಬ್ರೇಕಿಂಗ್ ಅನ್ನ ಪ್ಲೇ ಮಾಡ್ಕೊಳ್ಬಹುದಾ ಅಂತ. ದಯವಿಟ್ಟು ಮನೆ ಮಕ್ಕಳನ್ನ ನೆನೆದು ಇವತ್ತು ಕಣ್ಣೀರ್ ಹಾಕ್ತಿದ್ದಾರೆ ಹೆತ್ತವರು ಯಾರು. ಇವತ್ತು ಇನ್ನುಳಿದ ಆರೋಪಿಗಳು, ಆರೋಪಿ ಸಂಖ್ಯೆ 6, 7, 11, 12, 14 ಅವರಿಗೂ ಕೂಡ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕ ತಕ್ಷಣ ನಮ್ಮ ಪ್ರತಿನಿಧಿಗಳು ಅವ್ರ ಕರ್ತವ್ಯ ಹೋಗಿ ಅವ್ರ ಕುಟುಂಬಸ್ಥರನ್ನ ಮಾತನಾಡಿಸ್ತಾರೆ. ಏನ್ ಅನಿಸ್ತಾ ಇದೆ, ಬೇಲ್ ಸಿಕ್ಕಿದೆ ಅಂತ ಹೇಳಿ ಅಕ್ಷರಶಃ ಕಣ್ಣೀರ್ ಹಾಕಿದ್ದಾರೆ. 7 ತಿಂಗಳು ನಮ್ ನರಕ ಕಂಡಿದ್ದೀವಿ, ನಮ್ಮ ಮನೆ ಮಕ್ಕಳು ವಾಪಸ್ ಬಂದ್ರೆ ಸಾಕು ಅಂತ ಹೇಳಿ. ಜೈಲಿಗೆ ಹೋದವರೇನೋ ವಾಪಸ್ ಬರ್ತಾರೆ, ಆದ್ರೆ ಹೋದ ಪ್ರಾಣಕ್ಕೆ ಬೆಲೆ ಇಲ್ವಾ? ಹಂಗಾದ್ರೆ ಅವರು ಕೊಂದಿಲ್ಲ, ಇವರು ಕೊಂದಿಲ್ಲ, ಎಲ್ಲರಲ್ಲೂ ಕೂಡ ಪಾತ್ರ ಇಲ್ಲ ಅನ್ನೋದೇ ನಿಜವಾದ್ರೆ ರೇಣುಕಾ ಸ್ವಾಮಿ ಅವರ ಸಾವು ಹೆಂಗಾಯ್ತು? ಯಾರು ಕೊಂದಿಲ್ವಾ? ಇಷ್ಟು ದಿನಗಳ ಕಾಲ ಹಾಗಾದ್ರೆ 7 ತಿಂಗಳು ಸುಖ ಸುಮ್ಮನೆ 17 ಜನರನ್ನ ಜೈಲಿನಲ್ಲಿ ಇಟ್ಟಿದ್ರ? ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಅಂತ ಹೇಳಿ ಹಾಗಾದ್ರೆ ಹೇಗ್ ಸಿಗತ್ತೆ? ಏನು ನಿರೀಕ್ಷೆ ಮಾಡಬೇಕು ನಾವು? ಪವಿತ್ರ ಗೌಡ ಅವ್ರ ತಾಯಿ ರಿಯಾಕ್ಟ್ ಮಾಡಿದ್ದಾರೆ, ಅನು ಅವರ ತಾಯಿ ಮಾತನಾಡಿದ್ದಾರೆ, ಹಾಗೆ ಜಗ್ಗು ಅವ್ರ ತಾಯಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರಿಸೋಣ. ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕೂಡ ನೋವಲ್ಲಿದ್ದಾರೆ. ನೋವೆಲ್ಲಿದಾರಲ್ಲ, ಎಲ್ಲಾರ್ಗು ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಅಷ್ಟು ಜನಕ್ಕೂ ನೋವೇನೆ, ಎಲ್ಲಾರ್ಗು ನೋವೇನೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೆ? ಏನು ಹೇಳು, ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಂದು ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಅವರು ತುಂಬಾ ನೋವಲ್ಲಿದ್ದಾರೆ, ಅವ್ರ ಕುಟುಂಬ ಕೂಡ ಇದ್ದಾರೆ, ಅವರು ನೋವೆಲ್ಲಿದ್ದಾರೆ. ಅದೇ ಒಳ್ಳೇದಾಗ್ಲಿ ಅವ್ರಿಗೂ ಅಂತ ಒಂದು ಆಸೆ. ಈ 7 ತಿಂಗಳು ನಿಮ್ಗೆ ಜೀವನ ಸಾಗಿಸೋದಕ್ಕೆ ಎಷ್ಟು ಒಂದು ಕಷ್ಟ ಆಯ್ತು? ಹೇಗೆ ಜೀವನ ಸಾಗಿಸಿದ್ರಿ? ಎಷ್ಟು ಸರಿ ಮಗಳನ್ನ ಮೀಟ್ ಮಾಡಿದ್ರಿ? ತುಂಬಾ ಸತಿ ನಾನು ಹೋದಾಗಿಂದನೂ ಹೋಗ್ತಾನೆ ಇದ್ದೀನಿ, ಬರ್ತಾನೆ ಇರ್ತೀನಿ. ಆದ್ರೂ ಏನ್ ಮಾಡಕ್ಕಾಗಲ್ಲ, ಅದು ದೇವ್ರು ಎಷ್ಟು ದಿನ ಹಣೆಯಲ್ಲಿ ಬರ್ದಿರ್ತದೋ ಅಷ್ಟು ದಿನ ಆಗ್ಲಿ, ಬರ್ಲಿ. ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನಮ್ಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊ ಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ಖುಷಿ ಆಕತ್ತೆ. ನನ್ನ ಮಗ ಯಾವ್ದು ತಪ್ಪು ಮಾಡಿಲ್ಲಪ್ಪ, ನನ್ನ ಮಗ ಬಂದು ನಮ್ಮನ್ನ ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನ ಸಾಕ್ತಾನೆ. ಹ್ಞೂನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ಅಷ್ಟೇ ಅಪ್ಪ, ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ. ಕಷ್ಟ ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ವಾರು ನಮ್ಗೇನು ತಂದು ಕೊಟ್ಟಿಲ್ಲ, ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ಭಾಳ ಕಷ್ಟಪಟ್ಟಿದ್ದೀವಿ, ಭಾರಿ ಕಷ್ಟಪಟ್ಟಿದ್ದೀವಿ ಅಂದ್ರೆ ಹೇಳ್ಬಾರ್ದು. ಈಗ ಇಷ್ಟ ತನಕ ಆಗೇ ತಂದದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ ಅಂತಂದು ಕೇಳಿದ್ರು. ಭಾರಿ ಖುಷಿ ಆಗತ್ತೆ. ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದಿ ಸರ್. ನಮ್ಮ ಯಜಮಾನ್ರು ಹೋದ್ರು, ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಗ್ತದೆ ಸರ್. ತುಂಬಾ ಕಷ್ಟ ಅಂದ್ರೆ ಹೇಳ್ಬಾರ್ದು ಸರ್. ನಮ್ದು ನಾನು ಇಷ್ಟೇ ಸಹ ಮಾತಾಡಕ್ ನನಗೆ ಹೋಗಿ ಹಿಂಗ ಹಸಿಗೆ ಹಾಕೊಂಡು ಇದಾಗಿದ್ದಾನೆ. ಏನ್ ಮಾಡಕ್ಕು, ನೀವೇ ಪರಿಹಾರಕ್ಕೂ ಬಿಡಿಸ್ಕೊಡ್ಬೇಕು ಅಷ್ಟೇ. ಹಂಗೆ ಮತ್ತೆ ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತೆ ಏನ್ ಮಾಡಕ್ಕು, ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದಾನೆ ಅಂದ್ಮೇಲೆ ಮತ್ತೆ ಏನಾದ್ರು ಹೊಟ್ಟೆ ಪಡಿ ಮಾಡ್ಲೇಬೇಕಲ್ಲ. 7 ತಿಂಗಳಾತು, ಚೆನ್ನಾಗಿದ್ದಿಲ್ಲ, ಬ್ಲಡ್ ಹಾಕ್ಸ್ಕೊಂಡೆ. ಯಾರು ನಮ್ ಕಷ್ಟಗಳು ಯಾಕೆ ಹೇಳ್ತಾರೆ ಹೇಳು? ನನ್ ಮಗ ಹೋಗಿ ದುಡಿಯೋ ಮಗ ಅಲ್ಲಿ ಕುಂತಾನಲ್ಲ, ಯಜಮಾನ್ರು ಕಳ್ಕೊಂಡು ಅಷ್ಟು ಇನ್ನು ದುಡಿಯಂತ ಯಜಮಾನ್ ಕಳ್ಕೊಂಡೆ. ಅದಕ್ಕೇನು ನೋವು. ಯಾರ ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತ ಸರ್. ನಮ್ಗೆ ನನ್ನ ಕೈಲಿ ಮಾತಾಡಕ್ಕಾಗಲ್ಲ. ಇಷ್ಟೇ. ನಾನು ದಯವಿಟ್ಟು ಜಾಮೀನಾಗಿರೋ ಟಿವಿ ನೋಡಿದ್ನಿ ಸರ್. ಆದೇಶಕ್ಕೆ ಸಂಪೂರ್ಣವಾದ ಗೌರವವನ್ನ ಕೊಡ್ತಾ ಈಗ ಅಫ್ಕೋರ್ಸ್ ಸಿಕ್ಕಿರೋದು ಜಾಮೀನಷ್ಟೇ, ಖುಲಾಸೆ ಆಗಿಲ್ಲ. ಬಟ್ ಸ್ಟಿಲ್ ನೋಡಿ, ರೇಣುಕಾ ಸ್ವಾಮಿಯ ಸಾವು ಸಂಭವಿಸ್ತು. ಹಾಗಾದ್ರೆ ಅವರ ಸಾವಿಗೆ ಕಾರಣ ಯಾರಾಗ್ತಾರೆ, ಹೊಣೆ ಯಾರು ಹೊರ್ತಾರೆ? ಅದಕ್ಕೆ ನ್ಯಾಯ ಅಂತ ಹೇಳಿ ಏನ್ ಅಪೇಕ್ಷೆ ಪಡೋದು? ಈಗ ತನಿಖಾಧಿಕಾರಿಗಳ ತನಿಖೆಯ ಲೋಪನೋ ಮತ್ತೊಂದು ಟೆಕ್ನಿಕಲ್ ಗ್ರೌಂಡ್ಸೋ ಗೊತ್ತಿಲ್ಲ. ಬಟ್ ಆ ಕುಟುಂಬ ಕೂಡ ಇವತ್ತಿಗೂ ಕಣ್ಣೀರ್ ಹಾಕ್ತಾ ಇದೆ. ನ್ಯಾಯಾಲಯದ ಮೇಲೆ, ನ್ಯಾಯ ವ್ಯವಸ್ಥೆ ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ಭರವಸೆ ಕಳ್ಕೊಂಡ್ ಬಿಡಲ್ವಾ ಅಂತ ಹೇಳಿ ಆ ಕುಟುಂಬ, ಅಥವಾ ಅಂತಹ ಸಾಮಾನ್ಯ ಜನರ ಕುಟುಂಬ ಅಂತ? ನೋಡಿ ಮೇಡಮ್, ಈ ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಅನೇಕ ಕೊಲೆಗಳಾಗಿದ್ದಾವೆ. ಎಲ್ಲಾನು ಕನೆಕ್ಷನ್ ಆಗಿಲ್ಲ. ಅದರ ಅರ್ಥ ಕೊಲೆ ಆಗಿಲ್ಲ ಅಂತಲ್ಲ. ಕೊಲೆ ಬಿಡುಗಡೆ ಆಗಲಿಕ್ಕೆ ಅನೇಕ ಕಾರಣಗಳಿದ್ದಾವೆ. ಸಾಕ್ಷಿ ಆಧಾರಗಳ ಮೇಲೆ ಇರ್ತವೆ, ತನಿಖೆ ಆಧಾರದಲ್ಲಿ ಇರ್ತದೆ, ಇಂಪಾರ್ಟೆಂಟು ಎವಿಡೆನ್ಸ್ಗಳು ಇರ್ತವೆ.
ಇವೆಲ್ಲ ಆಧಾರಗಳ ಮೇಲೆ ಕೇಸು ಕನ್ವಿಕ್ಷನ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು. ಬಟ್ ಕೊಲೆ ನಡೆದಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಕೊಲೆ ಆಗಿದ್ದು ನಿಜಾನೇ. ಆದ್ರೆ ಪೊಲೀಸರು ಪ್ರೂವ್ ಮಾಡಿದಾರಲ್ಲ, ಇಂಥವ್ರು ಮಾಡಿದಾರೆ ಅಂತ ಹೇಳ್ತಾರೆ. ಅದನ್ನು ನ್ಯಾಯಾಲಯ ಒಪ್ಪಬೇಕಲ್ಲ. ಅದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಹಾಜರುಪಡಿಸಬೇಕು, ಸರಿಯಾದಂಥ ತನಿಖೆ ಮಾಡಬೇಕು, ಸರಿಯಾದಂಥ ನಿಟ್ಟಿನಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಬೇಕು. ಎವಿಡೆನ್ಸ್ ಕಾಲಕ್ಕೆ ಅವರು ಏನು ನಾವು ಸಾಕ್ಷಿ ರೆಕಾರ್ಡ್ ಮಾಡಿರ್ತೀವಿ ಆ ಪ್ರಕಾರ ಅವ್ರು ಹೇಳಬೇಕು. ಅವ್ರು ಆ ಪ್ರಕಾರ ಹೇಳದೇ ಇದ್ರೆ ಇವನ್ 164ನೇ ಮಾಡ್ಕೊಂಡವ್ರನ್ನೇ ಸಾಕ್ಷಿ, ಸರಿಯಾದಂಥ ಸಾಕ್ಷಿ ಅಲ್ಲಿ ಹೋಸ್ಟೈಲ್ ಆದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಸೊ ಅನಿವಾರ್ಯವಾಗಿ ಬಿಡುಗಡೆ ಆಗ್ತದೆ. ಯಾವುದೇ ಕೇಸ್. ಅದಕ್ಕೆ ಹೇಳೋದು ನಾನು, ನಮ್ಮ ದೇಶದಲ್ಲಿ ನಿಜವಾದಂಥ ಕಾನೂನು, ನಿಜವಾದಂಥ ಶಿಕ್ಷೆ ಆಗಬೇಕಾದ್ರೆ ಮೂಯಬಲ್ ಕೋರ್ಟ್ ಇರಬೇಕು. ಅದು ಒಂದು ತಕ್ಷಣ ಅಲ್ಲಿ ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ಡಿಸಿಷನ್ ಕೊಡಬೇಕು. ಅದಕ್ಕೆ ಯಾವುದೋ ಆಸ್ಪದ ಇರುವುದಿಲ್ಲ. ಅಲ್ಲೇ ಸಾಕ್ಷ್ಯಾಧಾರಗಳು ಇರ್ತವೆ, ಅಲ್ಲೇ ಇರ್ತವೆ, ಇನ್ವೆಸ್ಟಿಗೇಷನ್ ಎಲ್ಲ ಎವ್ರಿಥಿಂಗ್ ವಿಲ್ ಬಿ ದೇರ್. ಹಾಗಿದ್ರೆ ಕನ್ವಿಕ್ಷನ್ ಗ್ಯಾರಂಟಿ ಆಗ್ತದೆ. ಬಟ್ ಇದು 3 ವರ್ಷ 4 ವರ್ಷ ಟೈಮ್ ತಗೊಂಡಾದ್ರೆ ಯಾರಿಗೆ ನೆನಪಿರ್ತದೆ ಮೇಡಮ್? ಅದು ವಕೀಲರು ಕೇಳ್ತಾರೆ, ಅದು ಕಾರ್ಗಿತ್ತು ಬೆಳಗಿತ್ತು, ರಿಟೈರ್ಡ್ ಆಗಿ ಹೋಗಿರ್ತಾನ ತನಿಖೆ ಮಾಡಿದವು. ನನಗೆ 20 ವರ್ಷದ ಆದ್ಮೇಲೆ ಸಾಕ್ಷಿ ಬಂದಿದೆ. ನನಗೆ ಅದು 20 ವರ್ಷ ಆದ್ಮೇಲೆ ನಾನು ಸಾಕ್ಷಿ ಬಂದಿದೆ. ನನಗದು ನೆನಪೇ ಇಲ್ಲ. ನಿಮ್ಮ ಸರ್ವಿಸ್ ಅಲ್ಲಿ ದಿನಕ್ಕೆ 10 ಕೇಸ್ ನೋಡಿರ್ತೀರಿ, ಅದ್ರಲ್ಲಿ ಯಾವ್ದಂತ ನೆನಪಿರ್ತದೆ ಮೇಡಮ್. ಹೀಗಾಗಿ ಆಮೇಲೆ ಇದೇನಾಗ್ಬಿಡ್ತದೆ, ಇಂಟ್ರೆಸ್ಟ್ ಐಒ ಏನ್ ಇರ್ತಾನೆ, ಐಒ ಇದ್ದವನು ನಾಳೆ 2-3 ವರ್ಷ ಅವನೇ ಪರ್ಮನೆಂಟ್ ಆಗಿ ಅಲ್ಲಿ ಇರುವುದಿಲ್ಲ. ಮತ್ತೆ 2 ವರ್ಷ ಆದ್ಮೇಲೆ ಅವನು ಮತ್ತೆ ಚೇಂಜ್ ಆಗ್ತಾನೆ. ಮತ್ತೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದಿರ್ತಾನೆ, ಮತ್ತೊಬ್ಬ ತಾನೆ ಅಲ್ಲಿ SHO ಕೂತಿರ್ತಾನೆ. ಅವನಿಗೆ ಈ ಕೇಸ್ ಬಗ್ಗೆ ಏನಾಗಿದೆ ಅಂತ ನಾಲೆಜ್ ಇರುವುದಿಲ್ಲ, ಅವನಿಗೆ ಗೊತ್ತಿರುವುದಿಲ್ಲ, ಅವನಿಗೆ ಎವಿಡೆನ್ಸ್ ನಡೆದಾಗ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಸೊ ಹಳೆ ಐಒ ಎಲ್ಲೋ ಬೇರೆ ಕಡೆ ಯಾವುದೋ ಜಾಗದಲ್ಲಿ ಇರ್ತಾನೆ. ಅವನು ಸಾಕ್ಷಿದಾರ ಬಂದಾಗ, ಅವನು ಸಾಕ್ಷಿ ಬಂದಾಗ ಮಾತ್ರ ಕೋರ್ಟಿಗೆ ಹಾಜರಾಗ್ತಾನೆ. ಕೋರ್ಟ್ ಅಷ್ಟೊತ್ತಿಗೆ ಏನಾಗಿರ್ತದೆ ಅಂತ ಅವನಿಗೂ ಗಾಡಿ ಇರುವುದಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಬಿಡುಗಡೆ ಆಗುವಂಥ ಸಂದರ್ಭ, ಸಾಕ್ಷ್ಯಾಧಾರಗಳ ಮೇಲೆ, ತನಿಖೆ ಮೇಲೆ, ಎವಿಡೆನ್ಸ್ ನಾವೇನು ಇದು ಸ್ವಲ್ಪ ಡಿಪೋಸ್ ಮಾಡಿರ್ತೀವಿ ಅದ್ರ ಮೇಲೆ, ಆಮೇಲೆ ಇವರು ಡಿಫೆನ್ಸ್ ಲಾಯರ್ ಏನು ಅದರದ್ದು ನ್ಯೂನತೆಗಳೇನು ಕಂಡು ಹಿಡಿತಾರೆ ಅದ್ರ ಮೇಲೆ ಅವರು ವಾದ ಮಾಡ್ತಾರೆ. ಅದ್ರ ಬಗ್ಗೆ ಅವರು ಬರೀ ಫಾರೆನ್ಸಿಕ್ಸ್ ಲೈನ್ ಈಗ ನೋಡ್ರಿ, ಈಗ ತನಿಖೆ ನಾವು ಮಾಡಿದಾಗ ಆರೋಪಿ ಹೇಳಿಕೆಯಲ್ಲಿನೇ ಎವಿಡೆನ್ಸ್ ಆಕ್ಟ್ ಪ್ರಕಾರ 27 ಎವಿಡೆನ್ಸ್ ಪ್ರಕಾರ ಆರೋಪಿ ಹೇಳಿಕೆ ತಗೋತೀವಿ. ನಾನೇ ಕೊಲೆ ಮಾಡಿದ್ದೇನೆ, ಇಂತಿಂತವ್ರ ಜೊತೆ ಸೇರಿ ಕೊಲೆ ಮಾಡಿದ್ದಾನೆ, ಅವನು ಈ ಬಡಿಗೆ ತಗೊಂಡು ಹೊಡೆದ, ಅವನು ಆ ಕಲ್ಲು ತಗೊಂಡು ಹೊಡೆದ, ಇವನು ಬೂಕ್ಲೆ ಹೊಡೆದ, ಇವನು ಚಪ್ಲಿಲೆ ಹೊಡೆದ್ರು. ಇವೆಲ್ಲ ಒಂದೊಂದು ಆರೋಪಿಗಳು ಒಂದೊಂದು ಫಿಕ್ಸ್ ಮಾಡ್ತೇವೆ. ಬಟ್ ಆ ತರ ಫಿಕ್ಸ್ ಆಗಿಲ್ಲ ಈ ಕೇಸ್ನಲ್ಲಿ. ವಿಚಿತ್ರ ಅಂದ್ರೆ ಅವನು ಆರೋಪಿ ಹೇಳಿಕೆಯಲ್ಲಿನೇ ನಾನು ಕೊಲೆ ಮಾಡಿನಂತಿಲ್ಲ. ಇದು ಯಾಕೆ ನಾವು ನನಗೂ ವಂಡರ್ ಆಗ್ತದೆ. ನಾವು ಬಿಗಿನಿಂಗ್ ದಲ್ಲಿ ಏನೋ ಅಂದ್ಕೊಂಡಿವಿ, ಬಹಳ ಚೆನ್ನಾಗಿ ತನಿಖೆ ಮಾಡಿದ್ದಾರೆ, ಬಹಳ ಇದು ಮಾಡಿದ್ದಾರೆ ಅಂತ. ಬಟ್ ಒಳಗೆ ಹೋಗಿ ನೋಡಿದ್ರೆ ಅದರಲ್ಲಿ ಹುರುಳೇ ಇಲ್ಲ. ಈ ತರ 3,000ಕ್ಕೂ ಅಧಿಕ ಪುಟಗಳ ಮೊದಲ ಚಾರ್ಜ್ ಶೀಟ್, ಅದಾದ್ಮೇಲೆ ಪ್ಲಸ್ 1,000 ಚಾರ್ಜ್ ಶೀಟ್. ಪ್ರಥಮ ವರ್ತಮಾನ ಅನುಪೂರ್ವಕವಾಗಿನೇ ನಾವು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಾಗ್ತದೆ. ಅದ್ರದ್ದು ಪ್ರತಿಕೂಲ ಆಗುವಂಗಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ಕೊಂಡು ತನಿಖೆ ಮಾಡಬೇಕು. ಮಾಡಬಹುದೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಬಡಿ ಕಿಲ್ ಜೆಸಿಕಾ ಅಂತ ಹೇಳಿ ಪಿಕ್ಚರೇ ಬಂದ್ಬಿಡ್ತು. ಅಂದ್ರೆ ಒಂದ್ ಯಾವ್ದಾದ್ರು ಕೊಲೆ ಪ್ರಕರಣದಲ್ಲಿ ಇಂಥವ್ರ ಆರೋಪಿಗಳು ಅಂತ ಹೇಳಿ ಅಲ್ಲಿ ಮೆನ್ಷನ್ ಆದ್ರೆ ಅವ್ರು ಕೊಲೆ ಮಾಡಿಲ್ಲ ಅಂತ ಹೇಳಿ ಸಾಬೀತು ಮಾಡೋದು ಅವ್ರ ಪರ ವಕೀಲರ ಕರ್ತವ್ಯ ಆಗಿರುತ್ತೆ. ನ್ಯಾಯಾಲಯ ಹೌದು ಇಲ್ಲ ಅನ್ನೋ ರೀತಿಯಲ್ಲಿ ತೀರ್ಪು ಕೊಡುತ್ತೆ. ಅವ್ರು ದೋಷ ಮುಕ್ತರಾದ್ರೆ ಕೊಂದವ್ರು ಯಾರು, ಇದನ್ನ ಕಂಡುಹಿಡಿಯೋರು ಯಾರಪ್ಪ? ಈಗ ದರ್ಶನ್ ಅನೇಕ ಪ್ರಕರಣಗಳು ನಾನು ಅದಕ್ಕೆ ನೋಬಡಿ ಕಿಲ್ ಜೆಸಿಕಾ ತರದಲ್ಲಿ ನೋಬಡಿ ಕಿಲ್ ರೇಣುಕಾ ಸ್ವಾಮಿ ಆಗ್ಬಿಡುತ್ತಾ ಅನ್ನೋದೊಂದು ಸಣ್ಣ ಆತಂಕ ಇದೆ.